ಪ್ರೀತಿಯ ಸಂಕೋಲೆ ಎಪಿಸೋಡ್ 27. ಈ ಕಡೆ ವರ್ಕೌಟ್ ಮುಗಿಸ್ಕೊಂಡು ರಿಟರ್ನ್ ಬೆಳಗ್ಗೆ ಬಂದಮೇಲೆ ಕವಿಶ್ ಫ್ರೆಶ್ ಅಪ್ ಆಗಿ ಲ್ಯಾಪ್ಟಾಪ್ ಆನ್ ಮಾಡ್ತಾನೆ. ಆ ಐಡಿಯಿಂದ ಬಂದಿರೋ ಕಮೆಂಟ್ ನೋಡಿ ನಿಜಕ್ಕೂ ಈ ಸರಿ ಅವನು ಶಾಕ್ ಆಗ್ತಾನೆ. ಇಷ್ಟು ವರ್ಷದಿಂದ ಯಾವ ಭಾವನೆಗಳಿಗೆ ಅವನು ಪರಿತಪಿಸ್ತಿದ್ನೋ ಈ ಥರ ಭಾವನೆಗಳನ್ನ ಒಳಗೊಂಡ ಕಮೆಂಟನ್ನು ನೋಡಿ ನಿಜಕ್ಕೂ ತುಂಬ ಆಶ್ಚರ್ಯ ಆಗುತ್ತೆ. ಅವನಿಗೆ ಖುಷಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆ ಕಮೆಂಟ್ನ ಎಷ್ಟು ಸರಿ ಓದ್ತಾನೆ ಅಂದರೆ ಅವನಿಗೆ ಸಹ ಗೊತ್ತಾಗಲ್ಲ. ಆ ಕಮೆಂಟ್ಗೆ ಲೈಕ್ ಮಾಡಿಬಿಟ್ಟು ಕೆಳಗಡೆ ಬಂದು ಟಿಫನ್ ಮುಗಿಸ್ಕೊಂಡು ಕಿರಣ್ ಜೊತೆ ಕಾಲೇಜಿಗೆ ಹೊರಡ್ತಾನೆ. ಪಾಪ ಅವ್ರಿಗೇನು ಗೊತ್ತು, ಎಷ್ಟೇ ಕಷ್ಟಪಟ್ಟರು ಕವಿಶ್ ಕಡೆಯಿಂದ ಒಂದು ನೋಟ ಸಹ ಅವ್ರಿಗೆ ಸಿಗಲ್ಲ ಅಂತ. ಹಾಗೆ ಬರ್ತಾ ಮಾತು ಕೊಟ್ಟ ಹಾಗೆ ಕಿರಣ್ಗೆ ಒಳ್ಳೆ ಡಿನ್ನರ್ ಪಾರ್ಟಿ ಕೊಡಿಸಿ ಅವ್ನು ಯಾವಾಗಲೂ ಇಷ್ಟಪಡೋ ಬ್ರ್ಯಾಂಡೆಡ್ ಶೂಸ್ನ ಕೊಡಿಸಿ ರಿಟರ್ನ್ ವಿಲ್ಲಾ ಕಡೆ ಬರ್ತಾರೆ. ಕವಿಶ್ ರೂಮ್ಗೆ ಬಂದು ಫ್ರೆಶ್ ಅಪ್ ಆಗಿ ಬೆಡ್ ಮೇಲೆ ಮಲಗಿಬಿಡ್ತಾನೆ. ಆ ಕ್ಷಣದಲ್ಲಿ ಅವನು ಯೋಚನೆ ಮಾಡೋದು ಒಂದೇ, ಎಲ್ರಿಗೂ ಒಂದು ಹೊಸ ಪರಿಚಯ ಆದಾಗ ಅಥವಾ ಹೊಸ ಸ್ನೇಹ ಆದಾಗ ತುಂಬ ಟೈಮ್ ಹಿಡಿಯುತ್ತೆ. ಬಟ್ ನಿನ್ನ ವಿಷಯದಲ್ಲಿ ನನಗೆ ಯಾಕೆ ಆ ಥರ ಆಗಲಿಲ್ಲ? ಮೊದಲನೇ ದಿನಾನೇ ನಿನ್ನ ಲೈಕ್ಗೆ ಮತ್ತು ನಿನ್ನ ಆ ಐ ಡಿ ನೇಮ್ಗೆ ನಾನು ಯಾಕೆ ಆ ಟೈಮಲ್ಲಿ ಅಷ್ಟೊಂದು ತಲೆ ಕೆಡಿಸ್ಕೊಂಡೆ? ನಿನ್ನ ಕಮೆಂಟ್ಗೆ ಮತ್ತು ನಿನ್ನ ಬಗ್ಗೆ ಅದೆಷ್ಟು ಯೋಚನೆ ಮಾಡಿದ್ದೀನಿ ಅಂದರೆ ಅದನ್ನು ನನ್ನ ಹೃದಯ ಅಷ್ಟು ಗಟ್ಟಿಯಾಗಿ ಒಪ್ಕೊಂಡಿತ್ತು. ಇನ್ನು ನೀನು ಯಾರು ಏನು ಅಂತ ಗೊತ್ತಿಲ್ಲ. ಅರ್ಜೆಂಟಾಗಿ ತಿಳ್ಕೊಳ್ಳೋ ಕುತೂಹಲನೂ ನನಗಿಲ್ಲ. ತಿಳಿಯೋ ಟೈಮಲ್ಲಿ ಎಲ್ಲ ಅದೇ ತಿಳಿಯುತ್ತೆ. ಇಷ್ಟು ದಿನ ನನ್ನ ಖುಷಿಗೋಸ್ಕರ ನನ್ನ ಕವಿತೆಗಳನ್ನ ಬರೀತಿದ್ದೆ, ಆದರೆ ಇನ್ಮೇಲೆ ಪ್ರತಿದಿನ ನಿನಗೋಸ್ಕರ ಹೊಸ ಹೊಸ ಕವಿತೆಗಳನ್ನ ಬರೆದು ಪೋಸ್ಟ್ ಮಾಡ್ತೀನಿ. ನನ್ನ ಭಾವನೆಗಳನ್ನು ಹಿತ ಆಗುವಂತೆ ವ್ಯಕ್ತಿಗಳ ಜೊತೆ ಜಾಸ್ತಿನೇ ಸಮಯ ಕಳಿತೀನಿ. ಈ ಕವಿತೆಗಳ ಮೂಲಕನೇ ನಿನ್ನ ಉತ್ತರನ ನಾನು ಕಾಯ್ತೀನಿ. ನೀನು ಕೊಡೋ ಉತ್ತರ ಎಷ್ಟು ಸರಿನೋ ಗೊತ್ತಿಲ್ಲ, ಆದರೆ ನೀನು ಹಾಕೋ ಕಮೆಂಟ್ ಮಾತ್ರ ತುಂಬ ಸರಿ ಯೋಚನೆ ಮಾಡಿ ಹಾಕ್ತೀಯ ಅಂತ ನಾನು ಅನ್ಕೋತೀನಿ. ನೋಡೋರಿಗೆಲ್ಲ ಅಥವಾ ಕೇಳೋರಿಗೆಲ್ಲ ಇದು ವಿಚಿತ್ರ ಅನಿಸಿದ್ರು, ಆದರೆ ಮನಸ್ಸು ಅನ್ನೋದು ಕೆಲವೊಂದು ವಿಷಯಗಳಿಗೆ ಸ್ಥೀಮಿತ ಆಗಿರುತ್ತೆ. ಅದು ಅರ್ಥ ಆಗೋರಿಗೆ ಮಾತ್ರ ಅರ್ಥ ಆಗುತ್ತೆ ಅಂತ ಹೇಳಿಕೊಂಡು ಒಂದು ಕವಿತೆನ ಪೋಸ್ಟ್ ಮಾಡ್ತಾನೆ. ನನ್ನ ಬದುಕಿನ ಕಿರು ಪರಿಚಯದಲ್ಲಿ ಮರೆಯಲಾಗದ ಅಧ್ಯಾಯ ನೀನು ಅಂತ ಒಂದು ಸಿಂಪಲ್ ಕವಿತೆನ ಪೋಸ್ಟ್ ಮಾಡಿ ಹಾಕಿ ಮೇಲ್ ಮಲಗಿಬಿಡ್ತಾನೆ. ಇಂಡಿಯಾದಲ್ಲಿ ಬೆಳಿಗ್ಗೆ ಎಚ್ಚರಗೊಂಡ ಕೀರ್ತಿ ಬೇಗ ಬೇಗ ಫ್ರೆಶ್ ಅಪ್ ಆಗಿ ಕಂಪ್ಯೂಟರ್ ಆನ್ ಮಾಡ್ತಾಳೆ. ಹೊಸ ಪೋಸ್ಟ್ ಮಾಡಿರೋದು ನೋಡಿ ಅದಕ್ಕೆ ಲೈಕ್ ಮಾಡಿ ಕೆಳಗಡೆ ಒಂದೇ ಲೈನಲ್ಲಿ ಒಂದು ಕಮೆಂಟ್ ಮಾಡ್ತಾಳೆ, ಅದೃಷ್ಟವಂತಳು ಅಂತ ಕಮೆಂಟ್ ಮಾಡಿ ಕಂಪ್ಯೂಟರ್ ಆಫ್ ಮಾಡಿ ಕನ್ನಡಿ ಮುಂದೆ ನಿಂತ್ಕೊಂಡು ಅವಳಿಗೂ ಒಪ್ಪೋ ಹಾಗೆ ಲೈಟ್ ಯೆಲ್ಲೋ ಕಲರ್ ಕುರ್ತಾಗೆ ಪಿಂಕ್ ಕಲರ್ ಪ್ಲಾಝೋ ಹಾಕ್ಕೊಂಡು ಅವಳು ಕೂದಲನ್ನ ಪೋನಿಟೈಲ್ ಮಾಡಿಕೊಂಡು ಒಂದು ಕೈಯಲ್ಲಿ ವಾಚ್ ಇನ್ನೊಂದು ಕೈಯಲ್ಲಿ ಬ್ರೇಸ್ಲೆಟ್ ಹಾಕ್ಕೊಂಡು ಸಿಂಪಲಾಗಿ ಮೇಕಪ್ ಮಾಡಿಕೊಂಡು ಕಾಲೇಜ್ ಬ್ಯಾಗ್ ತೊಗೊಂಡು ಕೆಳಗಡೆ ಬರ್ತಾಳೆ. ಕೆಳಗಡೆ ಬರ್ತಿದ್ದಂಗೆ ಅವಳಿಗೆ ಸೋಫಾ ಮೇಲೆ ಕುಟುಂಬ ಸಮೇತರಾಗಿ ಎಲ್ಲರೂ ಕೂತ್ಕೊಂಡು ಕನ್ನಿಕಾ ಕಡೆ ಕೋಪದಿಂದ ನೋಡ್ತಾ ಇರೋದು ನೋಡಿ ಒಂದು ಸೆಕೆಂಡ್ ಶಾಕ್ ಆಗುತ್ತೆ. ಮತ್ತೇನು ಹೊಸ ರಾಮಾಯಣ ಮಾಡಿಕೊಂಡ್ಳು ತಂಗಿ ಅಂತ ಕನ್ನಿಕಾ ತುಂಬ ಕೋಪ ಮಾಡಿಕೊಂಡು ಕೂತಿರ್ತಾಳೆ. ಏನಾಯಿತು ಕನ್ನಿಕಾ, ಯಾಕೋ ಬೆಳಗ್ಗೆ ತುಂಬ ಬೇಜಾರಲ್ಲಿದೆಯಾ? ಏನು ಮಾತಾಡದೆ ಮುಖ ಓದಿಸ್ಕೊಂಡು ಕೂತ್ಕೊಳ್ತಾಳೆ. ಹಠಮಾರಿ, ಬೇಕು ಅಂದಿದ್ದು ಬೇಕು, ಇಷ್ಟಪಟ್ಟಿದ್ದು ಯಾವುದನ್ನು ಬಿಡೋ ಮಾತೇ ಇಲ್ಲ ಅವಳದು. ಅವಳನ್ನೇ ಕೇಳಿದ್ರು ಇಮ್ಮಿಡಿಯೇಟಾಗಿ ಆಗಿಬಿಡ್ಬೇಕು ಅಷ್ಟೆ. ಅವಳು ಇಷ್ಟಪಟ್ಟಿದ್ದ ಕಡೆ ಹೋಗಬೇಕು ಅಷ್ಟೆ. ಆಗ ಸ್ವಪ್ನ ಅವ್ರು ಬಂದು, ಏನಿಲ್ಲ ಡಿಂಪು, ಇವಳು ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಟ್ರಿಪ್ಪಿಗೆ ಹೋಗ್ತಿದ್ದಾರಂತೆ, ಇವಳು ಅವ್ರ ಜೊತೆ ಹೋಗಬೇಕು ಅಂತ ಹಠ. ಮೊನ್ನೆ ತಾನೇ ನಾವೆಲ್ಲ ಫ್ಯಾಮಿಲಿ ಟ್ರಿಪ್ ಹೋಗಿ ಬಂದಿದ್ದೀವಿ, ಮತ್ತೆ ಇದೆಲ್ಲ ಬೇಕಾ? ಇವಳೇನು ಚಿಕ್ಕ ಮಗುನ, ಮೆಚೂರ್ಡಾಗಿ ಇನ್ನೂ 1 ಇಯರ್ ಆಗಿಲ್ಲ, ಅಷ್ಟು ಬುದ್ಧಿ ಬೇಡವಾ ಇವಳಿಗೆ? ಏನು ಹೇಳಿದ್ರು ಕೇಳ್ತಿಲ್ಲ, ಒಂದೇ ಹಠ. ಒಂದೊಂದು ಸಾರಿ ಇವಳು ಹಠ, ಇವಳು ಇಷ್ಟ ಎಷ್ಟು ಭಯ ಹುಟ್ಟಿಸುತ್ತೆ ನಮಗೆ. ಬರೀ ಇವಳು ದೇಹ ಮೆಚೂರ್ಡ್ ಆಗಿದೆ ಅಷ್ಟೇ, ಇವಳ ಬುದ್ಧಿ ಒಂಚೂರು ಮೆಚೂರ್ಡ್ ಆಗಿಲ್ಲ. ಇವ್ರ ಜೊತೆ ಸ್ಕೂಲ್ ಬಾಯ್ಸ್ ಕೂಡ ಬರ್ತಾರಂತೆ. ಅವ್ರ ಜೊತೆ ಹೋಗ್ತೀನಿ ಅಂದರೆ 2-3 ದಿನ ಹೇಗೆ ಕಳಿಸೋದು? ಈ ಸರಿ SSLC ಚೆನ್ನಾಗಿ ಓದಿ ನಿನ್ನಂಗೆ ಸ್ಟೇಟ್ಗೆ ರ್ಯಾಂಕ್ ಬರೋದೇನು ಬೇಡ, ಅಟ್ಲೀಸ್ಟ್ ಫಸ್ಟ್ ಕ್ಲಾಸಲ್ಲಿ ಆದರೂ ಬಂದರೆ ಸಾಕಾಗಿದೆ. 1 ನಿಮಿಷ ಫ್ರೀ ಇದ್ದರೆ ಸಾಕು. ಮನೇಲಿರೋರು ಯಾರಾದರೂ ಫೋನ್ ತೊಗೊಂಡು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾ ಕೂತಿರ್ತಾಳೆ. ನನಗಂತೂ ಸಾಕಾಗಿದೆ ಇವಳ ವಿಷಯಕ್ಕೆ. ಇಷ್ಟೊತ್ತು ಇವಳ ಬಗ್ಗೆ ಕಂಪ್ಲೇಂಟ್ ಮಾಡಿ ಸೋಫಾ ಮೇಲೆ ಕುಳಿತು ಒಂದು ದೀರ್ಘ ಉಸಿರನ್ನು ಬಿಡ್ತಾರೆ.
ಎಲ್ಲರೂ ಒಂದು ಕ್ಷಣ ಏನು ಹೇಳೋದು ಅಂತ ಯೋಚನೆ ಮಾಡ್ತಾನೇ ಕೂತಿರ್ತಾರೆ. ಇಷ್ಟೊತ್ತು ಅವಳಿಗೆ ಹೇಳಿ ಹೇಳಿ ಎಲ್ರಿಗೂ ಸಾಕಾಗಿರುತ್ತೆ. ಆಗ ಕೀರ್ತಿ, ಯಾಕೆ ಕನ್ನಿಕಾ ಇಷ್ಟೊಂದು ಹಠ ಮಾಡ್ತಿದ್ಯಾ? ಒಬ್ಬಳನ್ನೇ ಅವರೆಲ್ಲರ ಜೊತೆ 2-3 ದಿನ ಕಳಿಸೋದು ಅಂದರೆ ತಮಾಷೆನಾ? ನೀನು ಪ್ರೀತಿ ಮಾಡೋ ನಮಗೆಲ್ಲ ಯಾವಾಗಲೂ ನಿಂದೇ ಯೋಚನೆಯಲ್ಲಿ ಜೀವ ಕೈಯಲ್ಲಿಟ್ಕೊಂಡು ಕಾಯಬೇಕು. ನೀನು ಇನ್ನೂ ಸ್ವಲ್ಪ ದೊಡ್ಡವಳಾದಮೇಲೆ ಇಂಡಿಪೆಂಡೆಂಟಾಗಿ ಎಲ್ಲ ಕಡೆ ಓಡಾಡಬಹುದು. ಬಟ್ ನೀನು ಇನ್ನೂ ಈಗ SSLC ಕಣೋ, ಅರ್ಥ ಮಾಡ್ಕೊಳ್ಳೋ, ಎಲ್ಲರೂ ಹೇಳ್ತಿದ್ದಾರಲ್ಲ ಅಂತ ತುಂಬ ತಾಳ್ಮೆಯಿಂದ ವಿವರಿಸ್ತಾಳೆ. ಆದರೆ ಕೇಳಬೇಕಲ್ಲ ಈ ಹಠಮಾರಿ ಕನ್ನಿಕಾ. ಏನು? ನಾನು ಇನ್ನೂ ಚಿಕ್ಕವಳಾ? ನಾನು SSLC ಓದ್ತಾ ಇದ್ದೀನಿ. ನನ್ನ ಏಜಿನ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಹೇಗೆಲ್ಲ ಮಸ್ತ್ ಮಜಾ ಮಾಡ್ತಾರೆ ಗೊತ್ತಾ? ಅವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ನಾನು ತುಂಬ ಕಡಿಮೆ. ಅವ್ರ ಹತ್ರ ಆಲ್ರೆಡಿ ಐಫೋನ್ ಇದೆ. ನಾನು ಮನೇಲಿರೋ ಫೋನ್ನ ಅವಾಗವಾಗ ನೋಡ್ತೀನಿ ಅಷ್ಟೆ. ನನ್ನ ಕ್ಲಾಸ್ಮೇಟ್ಗಳಿಗೆಲ್ಲ ಆಲ್ರೆಡಿ ಎಲೆಕ್ಟ್ರಿಕಲ್ ಸ್ಕೂಟಿ ತೊಗೊಂಡು ಅವರೇ ಡ್ರೈವಿಂಗ್ ಮಾಡ್ಕೊಂಡು ಸ್ಕೂಲ್ ಹತ್ತಿರ ಬರ್ತಾರೆ. ಅವ್ರು ಮಾಡೋ ಫ್ಯಾಷನ್, ಅವರಿಗಿರೋ ಆ್ಯಟಿಟ್ಯೂಡ್ ಎಲ್ಲ ನೋಡಿದ್ರೆ ನಂದು ತುಂಬ ಕಡಿಮೆನೇ. ಜನ್ರೇಷನ್ ತುಂಬ ಅಪ್ಡೇಟ್ ಆಗಿದೆ. ಲಾಯರ್, ಡಾಕ್ಟರ್ ಇರೋ ಮನೆ, ನೀವು ಸಹ ಅಪ್ಡೇಟ್ ಆಗಿ ಅಂತ ಹೇಳ್ತಾಳೆ. ಎಲ್ಲರ ಮನೆ ಕಥೆನೂ ಇದೆ ಅಲ್ವಾ? ಆಗ ಕೀರ್ತಿ, ನೋಡು ಕನ್ನಿಕಾ, ಬೇರೆಯವರೆಲ್ಲ ಮಾಡ್ತಾರೆ ಅಂತ ಅವ್ರನ್ನ ನೋಡ್ಕೊಂಡು ನಾವು ಮಾಡ್ತಾ ಹೋದರೆ ಅವ್ರಿಗೂ ನಮಗೂ ತುಂಬ ವ್ಯತ್ಯಾಸ ಇರಲ್ಲ. ಆಮೇಲೆ ನಮ್ಮ ಆಸೆಗಳಿಗೆ ಯಾವ ಮಿತಿನೂ ಸಹ ಇರಲ್ಲ. ನಮ್ಮ ತಂದೆ ತಾಯಿ ನಮ್ಗೆ ಯಾವುದನ್ನು ಸಹ ಕಡಿಮೆ ಮಾಡಿಲ್ಲ. ನಾವು ಹೇಳಿದ್ದಕ್ಕಿಂತ ಕೇಳಿದ್ದಕ್ಕಿಂತ ಒಂದು ಕೈ ಹೆಚ್ಚಿಗೆನೇ ಎಲ್ಲ ಕೊಡಿಸಿದ್ದಾರೆ. 3 ಡೇಸ್ ನಮ್ಮನ್ನು ಬಿಟ್ಟು ನೀನು ಅವ್ರ ಜೊತೆ ಹೋಗ್ತೀಯಾ ಅಂದರೆ ಎಂಥವ್ರಿಗಾದರೂ ಭಯ ಇರುತ್ತೆ ಕನ್ನಿಕಾ. ನೀನು ಕಾಲೇಜ್ಗೆ ಹೋಗೋಕ್ಕೆ ಶುರು ಮಾಡಿದ್ಮೇಲೆ ಅದು ಒಂದು ಕಾಮನ್ ಅನಿಸುತ್ತೆ. ಬಟ್ ನೀನು ಸ್ಕೂಲ್ಗೆ ಹೋಗ್ತಿರೋ ಹುಡುಗಿ, ಥಿಂಕ್ ಮಾಡು ಕನ್ನಿಕಾದು ಒಂದೇ ಮಾತು, ಇವತ್ತಾದರೂ ಅಷ್ಟೇ, ಮುಂದೆ ಆದರೂ ಅಷ್ಟೇ, ನಾನು ಇಷ್ಟಪಡೋದು ನಾನು ಎಲ್ಲಿಗಾದರೂ ಹೋಗಬೇಕು ಅಂದರೆ ನೀವು ಯಾರು ಬೇಡ ಅಂದರೂ ನಾನು ಸುಮ್ಮನೆ ಇರಲ್ಲ. ನಾನು ಇಷ್ಟಪಟ್ಟಿದ್ದು ಯಾವುದನ್ನು ಯಾರಿಗೂ ಬಿಟ್ಕೊಡಲ್ಲ. ಪಡ್ಕೊಂಡೇ ಪಡ್ಕೊಳ್ತೀನಿ. ನಾನು ಹೋಗಬೇಕು ಅನ್ನೋ ಕಡೆ ನಾನು ಹೋಗೇ ಹೋಗ್ತೀನಿ ಅಂತ ಒತ್ತಿ ಒತ್ತಿ ಬೇಕು ಅಂತಲೇ ಕೀರ್ತಿನ ನೋಡಿಕೊಂಡು ಹೇಳ್ತಾಳೆ. ಹಾಗೆ ಕೀರ್ತಿನ ತುಂಬ ಕೋಪದಿಂದ ನೋಡಿ ಅಲ್ಲಿಂದ ಅವಳ ರೂಮ್ ಕಡೆ ಹೋಗ್ತಾಳೆ. ಸ್ಕೂಲ್ಗೂ ಹೋಗ್ದೇ ಪಟ್ ಅಂತ ರೂಮ್ಗೆ ಹೋಗಿ ಜೋರಾಗಿ ಡೋರ್ ಕ್ಲೋಸ್ ಮಾಡ್ತಾಳೆ. ಸ್ವಲ್ಪ ಪಟಾಕಿ ಸೌಂಡ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮನೆಯವ್ರಿಗೆಲ್ಲ ಏನಾಗಿದೆ? ಕೀರ್ತಿ ಕೇಳಿದ್ದೆಲ್ಲ ಒಪ್ಕೊಳ್ತಾರೆ. ನಾನು ಕೇಳಿದ್ದು ಮಾತ್ರ ಏನೂ ಒಪ್ಕೊಳ್ಳಲ್ಲ. ನನಗೂ ನ್ಯಾಯ, ಅವಳಿಗೂ ನ್ಯಾಯ, ತುಂಬ ಚೆನ್ನಾಗಿರ್ತಾಳೆ ಅಂತ ಸುಂದರ್ ಮತ್ತು ವರ್ಧನ್ ಅವರು ತುಂಬ ಪ್ರೀತಿಯಿಂದ ಮುದ್ದು ಮಾಡಿ ಸಾಕಿರೋ ಪರಿಣಾಮನೇ ಇದು. ಅದರಲ್ಲೂ ವರ್ಧನ್ ಅವರಿಗೆ ಕನ್ನಿಕಾ ಅಂದರೆ ತುಂಬ ಪ್ರೀತಿ. ಮಗಳಿಗಿಂತ ಒಂದು ಕೈ ಹೆಚ್ಚೇ ಪ್ರೀತಿ ಮಾಡ್ತಾರೆ ಅವಳನ್ನು. ಆ ಕ್ಷಣಕ್ಕೆ ಯಾರು ಏನು ಮಾತಾಡದೆ ಸಂಜೆವರೆಗೂ ಟೈಮ್ ಇದೆ, ಎಲ್ಲರೂ ನಿಮ್ಮ ಕೆಲಸ ನೋಡ್ಕೊಳ್ಳಿ, ಕೀರ್ತಿ ನೀನು ಕಾಲೇಜ್ಗೆ ಹೊರಡು, ನಾನು ಅವಳ ಹತ್ರ ಇನ್ನೊಂದು ಸರಿ ಮಾತಾಡ್ತೀನಿ ಅಂತ ವರ್ಧನ್ ಅವ್ರು ಹೇಳ್ತಾರೆ. ಸ್ವಪ್ನ ಅವರು ಅಂತೂ ಮಗಳ ನಡವಳಿಕೆ ತುಂಬ ಬೇಜಾರು ಮಾಡ್ಕೊಳ್ತಾರೆ. ಮುಂದಿನ ಜೀವನದಲ್ಲಿ ಇವಳ ಹಠ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದೇ ಅವ್ರಿಗೆ ಭಯ. ಯಾಕಂದರೆ ಅವರು ಎಲ್ಲ ವಿಷಯದಲ್ಲೂ ತುಂಬ ತಾಳ್ಮೆಯಿಂದ ತಿದ್ದಿ ಬುದ್ಧಿ ಹೇಳಿದ್ರು ಸಹ ಈ ಹಠ ಅನ್ನೋದು ಅವಳಿಗೆ ಅವ್ರ ತಾತನಿಂದ ಬಂದಿರೋದು ಅಂತ ಕಣ್ಣೀರು ಹಾಕ್ಕೊಂಡು ಎದ್ದು ಹೋಗ್ತಾರೆ. ಈ ವಿಷಯಕ್ಕೆ ಮತ್ತೆ ಅವಳು ಮಾತಾಡಿರೋ ಮಾತುಗಳಿಗೆ ಯಾರ ಮನಸ್ಸು ಸಹ ಸರಿ ಇರಲ್ಲ. ಯಾರೂ ಟಿಫನ್ ಕೂಡ ಮಾಡಲ್ಲ. ಸುಂದರರು ಕೀರ್ತಿನ ಕರ್ಕೊಂಡು ಕಾಲೇಜ್ ಹತ್ರ ಹೊರಡ್ತಾರೆ. ವರ್ಧನ್ ವೈಷ್ಣವಿ ಅವರು ಹಾಸ್ಪಿಟಲ್ ಹತ್ರ ಹೋಗ್ತಾರೆ. ಈ ಕಡೆ ಕಾಲೇಜಿಗೆ ಬಂದಿರೋ ಕೀರ್ತಿ ಟಿಫನ್ ಮಾಡದೆ ಬಂದಿರೋದಕ್ಕೆ ಹೊಟ್ಟೆ ಹಸಿತಾ ಇರುತ್ತೆ. ಸಾತ್ವಿಕಿಗೆ ಕಾಲ್ ಮಾಡಿ ಮಾತಾಡ್ತಾಳೆ. ಇನ್ನು ಬರೋದು 15 ಮಿನಿಟ್ಸ್ ಅಂತ ಹೇಳಿರೋದ್ರಿಂದ ಇವಳು ಕ್ಯಾಂಟೀನ್ ಹೋಗಿಬಿಟ್ಟು ದೋಸೆ ತೊಗೊಂಡು ಒಂದು ಟೇಬಲ್ ಹತ್ತಿರ ಹೋಗಿ ಕುತ್ಕೊಳ್ಳೋಣ ಅಂತ ಆ ಕಡೆ ಹೋಗ್ತಿರ್ತಾಳೆ. ಶ್ರೀಕರ್ ಅವರು ಒಂದು ಕೈಯಲ್ಲಿ ಬುಕ್ ಹಿಡ್ಕೊಂಡು ಇರೋದು ನೋಡ್ತಾ ಇನ್ನೊಂದು ಕೈಯಲ್ಲಿ ಟಿಫನ್ ಮಾಡ್ತಾ ಇರ್ತಾರೆ. ಇವಳು ಅವ್ರು ಇರೋ ಟೇಬಲ್ ಹತ್ರನೇ ಹೋಗಿ ಗುಡ್ ಮಾರ್ನಿಂಗ್ ಸರ್ ಅಂತ ವಿಶ್ ಮಾಡಿ ಪಕ್ಕದಲ್ಲಿರೋ ಟೇಬಲ್ ಹತ್ರ ಹೋಗಿ ಕುತ್ಕೊತಾಳೆ. ಅವಳು ಅಲ್ಲಿ ಹೋಗಿ ಕುತ್ಕೊಂಡು ಟಿಫನ್ ಮಾಡ್ತಾ ಇರೋದು ಶ್ರೀಕರ್ ಅವರು ಕಿರುಕಣ್ಣಲ್ಲೇ ನೋಡ್ತಾ ಇರ್ತಾರೆ. ಅವಳು ಕೂತಿರೋ ಟೇಬಲ್ಗೆ ಮೋಹಕ್ ಬಂದು ಗುಡ್ ಮಾರ್ನಿಂಗ್ ಕೀರ್ತಿ, ಐ ಆಮ್ ಸಾತ್ವಿಕ್ ಫ್ರೆಂಡ್, ಎಸ್ಟರ್ಡೇ ನನ್ನ ನೋಡಿರ್ಬೇಕಲ್ಲ ಅಂತ ಹೇಳ್ತಾನೆ. ಅವಳು ಒಂದು ಕಿರುನಗೆ ಬೀರಿ ಎಸ್ ಐ ನೋ ಅಂತ ಹೇಳಿ ಟಿಫನ್ ಮಾಡ್ತಾಳೆ. ಅವಳು ಜಾಸ್ತಿನೂ ಮಾತಾಡದೇ ಇರೋದು ನೋಡಿ ಸುಮ್ಮನೆ ಕುತ್ಕೊಂಡು ಫೋನ್ ಸ್ಕ್ರೋಲ್ ಮಾಡ್ತಾ ಕಿರುಗಣ್ಣಲ್ಲೇ ಅವಳನ್ನ ನೋಡ್ತಾ ಇರ್ತಾನೆ. ಬೇಗ ಬೇಗ ಟಿಫನ್ ಮುಗಿಸಿ ಕ್ಲಾಸ್ ಕಡೆ ಹೊರಡ್ತಾಳೆ. ಮೋಹಕ್ ಆ್ಯಟಿಟ್ಯೂಡ್ ಗರ್ಲ್,
ನೀನು ಫ್ರೆಂಡ್ಶಿಪ್ ಹೇಗೆ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂಥೇಳಿ ವ್ಯಂಗ್ಯವಾಗಿ ನಗ್ತಾ ಅವನ ಕ್ಲಾಸ್ ಕಡೆ ಹೊರಡ್ತಾನೆ. ಶ್ರೀಕರ್ ಅವರು ಅವಳು ಹೋದ್ಮೇಲೆ ಬುಕ್ಸ್ ತೊಗೊಂಡು ಡೀಸೆಂಟ್ ಗರ್ಲ್ ಅಂತ ಹೇಳಿಕೊಂಡು ಕ್ಲಾಸಸ್ ಹತ್ರ ಹೋಗ್ತಾರೆ. ಕಾಲೇಜ್ಗೆ ಬಂದು ಸಾತ್ವಿಕ್ಗೆ ಆ ದಿನ ಬೆಳಿಗ್ಗೆ ಕೀರ್ತಿ ಸಿಗೋದಿಲ್ಲ. ತುಂಬ ಬೇಜಾರು ಮಾಡ್ಕೊಂಡು ಬಂದು ಕ್ಲಾಸ್ ಹತ್ರ ಹೋಗ್ತಾನೆ. ಮೋಹಕಗೆ ಒಂದೇ ಚಿಂತೆ, ಅವನ ಬೆಸ್ಟ್ ಫ್ರೆಂಡ್ ಸಾತ್ವಿಕ್ ಮೂಲಕ ಇವಳು ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಂತ. ಕ್ಲಾಸಲ್ಲಿ ಕೂತ್ಕೊಂಡು ಕೀರ್ತಿಗೆ ಪಕ್ಕ ಕೂತಿರೋ ಇಬ್ಬರು ಹುಡುಗಿರು ಬಿಂದು ಮತ್ತು ಸಿಂಚನ ಅಂತ ಪರಿಚಯ ಮಾಡಿಕೊಂಡು ಫ್ರೆಂಡ್ಸ್ ಆಗ್ತಾರೆ. ಬೇಗ ಬೇಗ ಎಲ್ಲ ಕ್ಲಾಸಸ್ ಮುಗ್ದೋಗುತ್ತೆ. ಇವತ್ತಿನ ಲಾಸ್ಟ್ ಕ್ಲಾಸ್ ಹಿಸ್ಟ್ರಿ ಆಗಿರೋದ್ರಿಂದ ಎಲ್ಲ ಹುಡುಗಿಯರು ಹಿಸ್ಟ್ರಿ ಸರ್ಗೆ ವೆಯ್ಟ್ ಮಾಡ್ತಾ ಇರ್ತಾರೆ. ಕರೆಕ್ಟ್ ಟೈಮ್ಗೆ ಶ್ರೀಕರ್ ಅವರು ಕ್ಲಾಸಿಗೆ ಬಂದು ಅವರು ಕ್ಲಾಸ್ ಶುರು ಮಾಡ್ತಾರೆ. ಹಾಗೇ ಪಾಠ ಮಾಡ್ತಾ ಅವಾಗವಾಗ ಕಿರುಗಣ್ಣಲ್ಲೇ ಕೀರ್ತಿನ ನೋಡ್ತಾ ಇರ್ತಾರೆ. ಯಾಕೆ ಇವ್ರು ಈ ಥರ ನೋಡ್ತಾ ಇದ್ದಾರೆ ನಮ್ಮ ಕೀರ್ತಿನ? ಎಲ್ಲ ಕ್ಲಾಸ್ ಮುಗಿಸ್ಕೊಂಡು ಕೀರ್ತಿ ಕ್ಯಾಂಟೀನ್ ಹತ್ರ ಬಂದು ಸಾತ್ವಿಕಕ್ಕೆ ಕಾಯ್ತಾ ಇರ್ತಾಳೆ. ಸಾತ್ವಿಕ್ ಆಗ ಬಂದು ಅವಳು ಅಪೋಸಿಟ್ ಇರೋ ಚೇರ್ ಮೇಲೆ ಕುತ್ಕೊಂಡು, ಸಾರಿ ಕೀರ್ತಿ, ಬೆಳಿಗ್ಗೆ ಬೇಗ ಬರೋಕ್ಕಾಗಲಿಲ್ಲ, ಇವತ್ತು ಸ್ವಲ್ಪ ನನ್ನ ಮುದ್ದು ತಂಗಿನ ಸ್ಕೂಲ್ ಹತ್ರ ಬಿಟ್ಟು ಬರೋದಕ್ಕೆ ಟೈಮ್ ಆಯಿತು ಅಂತ ಹೇಳಿ ಇಬ್ಬರು ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತ್ಕೊಳ್ತಾರೆ. ಆಗ ಮೋಹಕ್ ಬಂದು ಸಾತ್ವಿಕ್ ಪಕ್ಕ ಕುತ್ಕೊಂಡು ನಾರ್ಮಲ್ ಆಗಿ ಅವ್ರು ಹಾಗೆ ಕ್ಯಾಶುವಲ್ ಆಗಿ ಕೇಳಿತಾನೆ. ಆಗ ಅವ್ರ ಜೊತೆನೇ ರಾಶಿ ಆ್ಯಂಡ್ ಫ್ರೆಂಡ್ಸ್ ಗ್ಯಾಂಗ್ ಎಲ್ಲರೂ ಬಂದು ಇವ್ರ ಜೊತೆ ಜಾಯ್ನ್ ಆಗ್ತಾರೆ. ಅವತ್ತಿನ ಕ್ಲಾಸಸ್ ಬಗ್ಗೆ ಎಲ್ಲ ಮಾತಾಡ್ತಾ ಕೂತ್ಕೊಳ್ತಾರೆ. ಹಾಗೆ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಕೀರ್ತಿ ಎಲ್ಲರ ಜೊತೆ ಫ್ರೆಂಡ್ಲಿಯಾಗಿ ಮಾತಾಡ್ತಾ ಯಾರು ಹೇಗೆ ಅಂತ ಒಂದೇ ದಿನದಲ್ಲಿ ಅರ್ಥ ಮಾಡ್ಕೊಳ್ತಾಳೆ. ಆಮೇಲೆ ಎಲ್ಲರೂ ಅವ್ರವ್ರ ಮನೆಗೆ ಹೊರಡ್ತಾರೆ. ಕೀರ್ತಿ ಸಹ ಕ್ಯಾಬ್ ಮಾಡಿಕೊಂಡು ಮನೆ ಕಡೆ ಹೊರಡ್ತಾಳೆ.